ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಮ್ಮ ಸೈನ್ಸ್ ಟೀಚರ್ ಅರ್ಚನಾ. ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ, ನಮ್ಮ ಹಾಫ್ ಇಯರ್ಲಿ ಎಕ್ಸಾಮ್ ಬರ್ತಾ ಇದೆ ಅಲ್ವಾ ಅಂತ ಹೇಳಿದ್ರೆ, ಮಧ್ಯ ವಾರ್ಷಿಕ ಪರೀಕ್ಷೆ ಅಂತ ಬರ್ತದೆ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆ ಅಂತ ನಮ್ಮ ಸೆಪ್ಟೆಂಬರ್ ಎಂಡ್ ವೀಕಲ್ಲಂತೂ ಪಕ್ಕಾ ಇರುತ್ತೆ ಅಲ್ವಾ. ಕೊನೆ ವಾರದಲ್ಲಂತೂ ಪಕ್ಕಾ ಹಾಫ್ ಇಯರ್ಲಿ ಎಕ್ಸಾಮ್ ಇದ್ದೇ ಇರುತ್ತೆ. ಓಕೆನಾ? ಸೊ ಈ ಹಾಫ್ ಇಯರ್ಲಿ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಮ್ ಏನು ಮಾಡಬೇಕು ಅಂತ ಕೇಳ್ತಿರ್ತೀರಾ ಅಲ್ವಾ. ಮ್ಯಾಮ್ ನಾನು FA1 ಎಕ್ಸಾಮನ್ನು ಸಕ್ಕದಾಗಿ ಮಾಡಿದ್ದೀನಿ, FA2 ಎಕ್ಸಾಮನ್ನು ಸೂಪರ್ ಡೂಪರ್ ಆಗಿ ಮಾಡಿದ್ದೀನಿ, SA1 ಎಕ್ಸಾಮನ್ನು ಸಕ್ಕತ್ತಾಗಿ ಮಾಡ್ತೀನಿ ಅಂತ ಹೇಳೋರು ಕೆಲವು ಮಕ್ಕಳು. ಮ್ಯಾಮ್ FA1ಅಲ್ಲೂ ಚೆನ್ನಾಗಿ ಮಾಡಿಲ್ಲ, FA2ಅಲ್ಲೂ ಚೆನ್ನಾಗಿ ಮಾಡಿಲ್ಲ, ಅಟ್ಲೀಸ್ಟ್ SA1 ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ ಸ್ಕೋರ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೆಲವರಂತೂ ಕೇಳ್ತಾನೆ ಇರ್ತೀರ. ಇನ್ನು ಕೆಲವು ಮಕ್ಕಳು ಯಾವ ಥರ ಅಂತ ಹೇಳಿದ್ರೆ, FA1 ಎಕ್ಸಾಮಲ್ಲಿ ಮ್ಯಾಮ್ ಕಡಿಮೆ ಸ್ಕೋರ್ ಮಾಡಿದ್ದೀನಿ, FA2 ಎಕ್ಸಾಮಲ್ಲಿ ಸ್ವಲ್ಪ ಪಿಕಪ್ ಆಗಿದ್ದೀನಿ, SA1 ಎಕ್ಸಾಮಲ್ಲಿ ಇನ್ನೂ ಸಕ್ಕತ್ತಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು. ಸೊ ಈ ಥರ ಕ್ಯಾಟಗರೀಸಲ್ಲಿ ಇರ್ತಾರೆ ನಮ್ಮ ಮಕ್ಕಳು ಅಂತ ನನಗೆ ಗೊತ್ತು. ಸೊ ನೀವು ಯಾವ ಕ್ಯಾಟಗರಿಯಲ್ಲಿದ್ದೀರಾ ಅಂತ ಮಕ್ಕಳ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ಮ ಎಲ್ಲ ಕ್ವೇರೀಸ್ ಏನೆಲ್ಲ ಇರುತ್ತೆ ಅಲ್ವಾ, ಸೊ ಯಾವ ಥರ ಪ್ರಿಪೇರ್ ಆಗಿದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು, SA1 ಎಕ್ಸಾಮ್ ಹೇಗೆ ಮಾಡೋದು ಅಂತೆಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಸೊ ನಿಮ್ಮ ಟೆನ್ಷನ್ ಎಲ್ಲ ಕಡಿಮೆ ಮಾಡೋದಕ್ಕೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ ಮಕ್ಕಳ? ಸೊ ನಾನಿವಾಗ ಒಂದು ಅಂದಾಜು ಸೆಪ್ಟೆಂಬರ್ ಎಂಡಲ್ಲಿ ಲಾಸ್ಟ್ ವೀಕಲ್ಲಿ ನಮಗೆ ಅರ್ಧ ವಾರ್ಷಿಕ ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ನಮ್ಮ SSLC ಕಂದ ಮಗಳಿಗೆ ಎಷ್ಟು ಸಬ್ಜೆಕ್ಟ್ಸ್ ಇದೆ? 6 ಸಬ್ಜೆಕ್ಟ್ ಅಂತ ಅಂದ್ಕೊಳ್ಳೋಣ. ಓಕೆನಾ? 3 ಕೋರ್ ಸಬ್ಜೆಕ್ಟ್ ಇದೆ, ಇನ್ನು 3 ಲ್ಯಾಂಗ್ವೇಜಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಕೋರ್ ಸಬ್ಜೆಕ್ಟ್ ಅಂದಿದ ತಕ್ಷಣ ನಮ್ಮ ಮಕ್ಕಳಿಗೆ ಐಡಿಯಾ ಇದೆ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸೈನ್ಸ್ ಅಂತ ಗೊತ್ತು. ಲ್ಯಾಂಗ್ವೇಜಸ್ ಅಂದಿದ ತಕ್ಷಣ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಅಂತ ಇದೆ ಅಂತ ನನಗೆ ಗೊತ್ತು. ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳು ಎಲ್ಲದೂ ಬಂದುಬಿಡುತ್ತೆ. ಓಕೆ, ಈ 6 ಸಬ್ಜೆಕ್ಟ್ಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಮ್ಯಾಮ್? ಅಂದಾಜು ಒಂದು 25 to 30 ಡೇಸ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಎಕ್ಸ್ಟ್ರಾ ಇದ್ರೂ 1 ವೀಕ್ ಎಕ್ಸ್ಟ್ರಾ ಸಿಕ್ಕಿದ್ರೂ ಗ್ರೇಟ್, ಅದನ್ನು ನಾವು ರಿವಿಷನ್ಗೆ ವೈಸ್ ಆಗಿ ಯುಟಿಲೈಸ್ ಮಾಡೋದು. ಬಟ್ ನಾನು 1 ವೀಕ್ ಕಡಿಮೆನೇ ತೊಗೋತೀನಿ. ಸೊ ಕಡಿಮೆ ಸಮಯ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗುತ್ತೆ, ನೀವು ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ತೀರಾ. ಓಕೆ, ಈ 25 to 30 ಡೇಸ್ ಇದೆ ಅಲ್ವಾ, ಇದನ್ನು ಹೇಗೆ ಯುಟಿಲೈಸ್ ಮಾಡೋದು? ಓಕೆ, ಇವಾಗ 25 to 30 ಡೇಸನ್ನ ನಾವು ಒಂದೊಂದು ಸಬ್ಜೆಕ್ಟಿಗೆ ಬ್ರೇಕ್ ಮಾಡ್ತಾ ಹೋದ್ರೂ, ಇವಾಗ ನಮ್ಮ ಹತ್ರ ಇರೋದು 6 ಸಬ್ಜೆಕ್ಟ್ ಅಲ್ವಾ. ಸೊ ನಮಗೆ ಕಡಿಮೆ ಅಂದ್ರೂ 30 ಡೇಸಿಗೆ 5 ದಿನ ಒಂದು ಸಬ್ಜೆಕ್ಟಿಗೆ ಸಿಗುತ್ತೆ ಅಂತ ಅನ್ಕೋಬೋದು. ಓಕೆನಾ? ನಾನಿಲ್ಲಿ ಕಡಿಮೆ ಅಂತ ಒಂದು ಅಂದಾಜಿಗೆ 4 ದಿನ ಒಂದು ಸಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ಯಾಕಂತಂದರೆ ಕೆಲವು ದಿನ ಹುಷಾರಿರಲ್ಲ, ಏನೋ ಎಮರ್ಜೆನ್ಸಿ ಕೆಲಸಗಳಿರುತ್ತೆ, ಒಂದೊಂದು ದಿನ ಸ್ಕಿಪ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಓಕೆನಾ, 24 ಡೇಸಲ್ಲಿ ಯಾವ ಥರ ತೊಗೊಳ್ಳೋಣ, ಈ 25 to 30ನ ಒಂದು ಸಬ್ಜೆಕ್ಟಿಗೆ 4 ದಿನ ಸಿಗುತ್ತೆ ಓದೋದಕ್ಕೆ ಅಂತ ಅಂದ್ಕೊಳ್ಳೋಣ. ಓಕೆ, ಇವಾಗ ಸೈನ್ಸ್ ಅಂತ ಹೇಳಿದ್ರೆ ನಮಗಿರೋದೇ 6 ಚಾಪ್ಟರು. ಈ 6 ಚಾಪ್ಟರ್ ಓದೋದಕ್ಕೆ ನಮಗೆ ಎಷ್ಟು ದಿನ ಸಿಗ್ತಾ ಇದೆ? 4 ದಿನ ಸಿಗ್ತಾ ಇದೆ ಅಂತ ಒಂದು ಎಸ್ಟಿಮೇಷನ್. ಓಕೆನಾ? ಲ್ಯಾಂಗ್ವೇಜಸ್ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಚಾಪ್ಟರ್ಸ್ಗಳಿರುತ್ತೆ, ಬಟ್ ಎಷ್ಟೋ ಮಕ್ಕಳಿಗೆ ಲ್ಯಾಂಗ್ವೇಜಸ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಈಸಿ ಅಂದರೆ ಈಸಿ. ಓಕೆನಾ? ಆರಾಮಲ್ಲಿ ಕೈಯಲ್ಲಿ ಏನೂ ತುತ್ತು ತೊಗೊಂಡು ಊಟ ಮಾಡಿದಷ್ಟು ಈಸಿ ಅಂತ ಕೆಲವು ಮಕ್ಕಳು ಹೇಳ್ತೀರಾ. ಓಕೆನಾ? ಲ್ಯಾಂಗ್ವೇಜಸಲ್ಲಿ ಚಾಪ್ಟರ್ಸ್ ಜಾಸ್ತಿ ಇದ್ರೂ ನೀವು ಮ್ಯಾನೇಜ್ ಮಾಡ್ಬೋದು. ಓಕೆ, ಇವಾಗ ಒಂದು ಐಡಿಯಾ ಸಿಕ್ತು ನಮಗೆ, ಎಷ್ಟು ದಿನದಲ್ಲಿ ಎಷ್ಟು ಸಬ್ಜೆಕ್ಟ್ಗಳನ್ನು ಕವರ್ ಮಾಡಬೇಕು ಅಂತ, ಒಂದು ಸಬ್ಜೆಕ್ಟಿಗೆ ಎಷ್ಟು ದಿನ ಸಿಗುತ್ತೆ ಅಂತ ಐಡಿಯಾ ಸಿಕ್ತು. ಕಡಿಮೆ ಸಮಯ ಇರೋದ್ರಿಂದ ಸ್ವಲ್ಪ ಸ್ಮಾರ್ಟ್ ಸ್ಟ್ರಾಟಜಿ ಮಾಡಬೇಕಾಗತ್ತೆ. ನಾವಿವಾಗ ಫಸ್ಟಿಂದ ಬುಕ್ ಓಪನ್ ಮಾಡಿಕೊಂಡು ವರ್ಡ್ ಟು ವರ್ಡ್, ಲೈನ್ ಟು ಲೈನ್ ಎಲ್ಲ ಓದೋವಷ್ಟು ಸಮಯ ಇಲ್ಲ. ಯಾಕಂತಂದರೆ ಮ್ಯಾಮ್ ಆಲ್ರೆಡಿ ನಾವು ಮೇ, ಜೂನ್, ಜುಲೈ, ಆಗಸ್ಟ್ ಎಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದೀವಿ. ಕೊನೆಗಿರುವಂಥ ಸಮಯನ ಸ್ವಲ್ಪ ವೈಸಾಗಿ ಯುಟಿಲೈಸ್ ಮಾಡಿ ಸ್ಕೋರ್ ಮಾಡಬೇಕು ಅನ್ನೋಂತಹ ಸಮಯ ಇದು. ಓಕೆನಾ? ಓಕೆ, ಇವಾಗ ಏನು ಸ್ಮಾರ್ಟ್ ಸ್ಟಡಿ ಮಾಡಬೇಕು ಮ್ಯಾಮ್ ಅಂತ ಆಲ್ರೆಡಿ ಲಿಸ್ಟ್ ಮಾಡಿದ್ದೀವಿ. ಕೋರ್ ಸಬ್ಜೆಕ್ಟ್ ಯಾವುದು, ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಯಾವುದು ಅಂತ. ಮ್ಯಾಮ್ ಮ್ಯಾಥ್ಸ್ ಅಂದ್ರೇ ಪ್ರಾಬ್ಲಮ್ಮು ಮ್ಯಾಮ್. ಆ ಪ್ರಾಬ್ಲಮ್ಸ್ ಎಲ್ಲ ಎಲ್ಲಿರುತ್ತೆ? ನಮ್ಮ ಮ್ಯಾಥ್ಸಲ್ಲಿ ಇರುತ್ತೆ. ಓಕೆ, ಫಾರ್ಮುಲಾಸು, ಥೇರಮ್ಸು ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಪೀಡ್, ಈ 3 ಅನಾಲಜಿ ಮಾಡ್ಕೋಬೇಕು. ಫಾರ್ಮುಲಾಸು ಯಾವುದೆಲ್ಲ ಇಂಪಾರ್ಟೆಂಟು ಮಕ್ಕಳ, ನೀವು ತುಂಬ ಬೆಟರ್ ಆಗಿದ್ದರೆ ಎಲ್ಲ ಫಾರ್ಮುಲಾಸ್ ಯಾವ್ಯಾವ ಚಾಪ್ಟರಲ್ಲಿ ಯಾವುದೆಲ್ಲ ಫಾರ್ಮುಲಾಸ್ ಇದೆ ಅದನ್ನು ಫಸ್ಟ್ ಲಿಸ್ಟ್ ಮಾಡಿ ಒಂದು ಫಾರ್ಮುಲಾ ಶೀಟ್ ಅಂತ ಮಾಡ್ಕೊಂಡಿರ್ತೀರ. ಇಲ್ಲ ಮ್ಯಾಮ್ ನನಗೆ ಐಡಿಯಾ ಇದ್ದಿರಲಿಲ್ಲ ಅದ್ರ ಬಗ್ಗೆ, ನಾನು ಅದಕ್ಕೋಸ್ಕರ ಏನೂ ಮಾಡಿಲ್ಲ ಅಂತ ಹೇಳಿದ್ರು ಫೈನ್. ಬಟ್ ನೀವು ಇವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಸಮಥಿಂಗ್ ಕಾಲ್ಡ್ PYQs ಅಂತ. ಓಕೆನಾ? ಏನಿದು ಅಂತ ಹೇಳಿದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು. ಅಟ್ಲೀಸ್ಟ್ ನೀವೇನು ಮಾಡಿ 5 ವರ್ಷದ ತೊಗೊಳ್ಳಿ ಮಕ್ಕಳ, 5 ವರ್ಷದ PYQs ತೊಗೊಳ್ಳಿ. ಮ್ಯಾಮ್ ಇದು ಕೂಡ ನನಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಬೆಸ್ಟ್ ನಿಮ್ಮ LBA ಅಂತ ಇದೆ ಅಲ್ವಾ, ಇವಾಗ ಆಗಸ್ಟ್ 13th ಏನೋ ರಿಲೀಸ್ ಮಾಡಿದಾರಲ್ವಾ ನಮ್ಮ ಬೋರ್ಡ್ ಕಡೆಯಿಂದ, ಆ PDF ಆದರೂ ತೊಗೊಳ್ಳಿ. ಮ್ಯಾಮ್ LBAಯಲ್ಲಿ 120+ ಕ್ವೆಶನ್ಸ್ ಇದೆ, 130 ಇದೆ, 160 ಇದೆ, ಸಿಕ್ಕಾಪಡೆ ಕ್ವೆಶನ್ಸ್ ಇದೆ ಮ್ಯಾಮ್, ಸಾಲ್ವ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಸಮಯ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನಾದರೂ ಫಾಲೋ ಮಾಡಿ. PYQs ಎಷ್ಟು ವರ್ಷದ್ದು? 5 ವರ್ಷದ್ದು. ಓಕೆನಾ?
ಈ 5 ವರ್ಷದ PYQs ಯಾವುದೆಲ್ಲ ಚಾಪ್ಟರಲ್ಲಿ ಯಾವ ಕ್ವೆಶ್ಚನ್ ಅಥವಾ ಯಾವ ಫಾರ್ಮುಲಾದ ಮೇಲೆ ಸಿಕ್ಕಾಪಟ್ಟೆ ನ್ಯೂಮರಿಕಲ್ಸ್ ಬರ್ತಿದೆ ಅಂತ ಸ್ವಲ್ಪ ಚೆಕ್ ಮಾಡಿ. ಆ ಫಾರ್ಮುಲಾಸ್ನ ಜಾಸ್ತಿ ಫಸ್ಟು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಥೇರಮ್ ಬಂದ್ಬಿಟ್ಟು ಯಾವ್ದು ಕಂಟಿನ್ಯೂಸ್ ಆಗಿ ಈಗ 5 ವರ್ಷದಿಂದನೂ ಕೇಳ್ತಾ ಇದ್ದಾರೆ. ಒಂದು 3-4 ಥೇರಮ್ಸ್ ಇದ್ದೇ ಇರುತ್ತೆ, ಆಲ್ಟರ್ನೇಟಿವ್ ಆಗಿ ಕೇಳ್ತಾನೆ ಇರ್ತಾರೆ. ಆ 3-4 ಥೇರಮ್ಸ್ಗಳನ್ನು ಫಸ್ಟು ಕಲೀರಿ, ಓಕೆನಾ. ಸೈನ್ಸ್ ಅಂದಿದ ತಕ್ಷಣವೇ ಆರಾಮಾಗಿ ಒಂದು 12 to 15 ಮಾರ್ಕ್ಸ್ ಇದೆ ಅಲ್ವಾ. ಈ 12ರಿಂದ 15 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ? ನಮ್ಮ ಡಯಾಗ್ರಾಮ್ಸಿಂದ ಬರುತ್ತೆ, ಓಕೆನಾ. ಈ ಡಯಾಗ್ರಾಮ್ಸ್ನ ಆರಾಮಾಗಿ ಈಸಿಯಾಗಿ ಕಲ್ತ್ರಿ ಅಂತ ಹೇಳಿದ್ರೆ ಸೈನ್ಸಲ್ಲಿ ನಿಮಗೆ ಆಲ್ರೆಡಿ 12 to 15 ಮಾರ್ಕ್ಸ್ ಬಂದೇ ಹೋಯ್ತು. 80 ಮಾರ್ಕ್ಸಲ್ಲಿ ಆಲ್ರೆಡಿ 50 ಮಾರ್ಕ್ಸ್ ಇಲ್ಲೇ ಇದೆ ಅಲ್ವಾ, 15 ಮಾರ್ಕ್ಸ್. ಸೊ ಡಯಾಗ್ರಾಮ್ಸನ್ನ ಬಿಡಬೇಡಿ. ಇನ್ನು ಕೆಲವು ಬಯಾಲಜಿಯಲ್ಲಿ ಬರೋದೇ ಥಿಯರಿ ಕ್ವೆಶ್ಚನ್ಸ್, ಡೆಫಿನೇಷನ್ಸು ಯಾವುದೆಲ್ಲ ರಿಪೀಟ್ ಆಗಿದೆ ಅಂತ ನೀವು ಎಲ್ಲಿ ಹೋಗಿ ಚೆಕ್ ಮಾಡಬೇಕು? ಇಲ್ಲಿ PYQs ಚೆಕ್ ಮಾಡಬೇಕು. ನೆಕ್ಸ್ಟು ನ್ಯೂಮರಿಕಲ್ಸ್. ನಮ್ಮ ಫಿಸಿಕ್ಸಲ್ಲಿ ಇವಾಗ 2 ಚಾಪ್ಟರ್ ಬರುತ್ತೆ ಅರ್ಧ ವಾರ್ಷಿಕಕ್ಕೆ. ಒಂದು ಎಲೆಕ್ಟ್ರಿಸಿಟಿ ಚಾಪ್ಟರ್ ಬರುತ್ತೆ, ಇನ್ನು ಒಂದು ಬಂದ್ಬಿಟ್ಟು ಏನು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇದೆ. ಆದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ನ್ಯೂಮರಿಕಲ್ಸ್ ಕೇಳುವಂತಹ ಸಾಧ್ಯತೆ ತುಂಬ ಕಡಿಮೆ, ಓಕೆನಾ. ನೀವು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಯಾವುದೇ ಕಾರಣಕ್ಕೂ ನ್ಯೂಮರಿಕಲ್ಸ್ ಮೇಲೆ ಫೋಕಸ್ ಮಾಡಬೇಡಿ, ನ್ಯೂಮರಿಕಲ್ಸ್ ಬಗ್ಗೆ ಓದೋದಕ್ಕೆ ಹೋಗಬೇಡಿ. ಬಟ್ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಕಡಿಮೆ ಅಂದ್ರೂ ನಿಮಗೆ ಒಂದು 2 ಕ್ವೆಶ್ಚನ್ಸ್ ನ್ಯೂಮರಿಕಲ್ಸ್ ಮೇಲೆ ಬಂದೇ ಬರುತ್ತೆ. ಒಂದು 4 ಮಾರ್ಕ್ಸ್ ಕ್ವೆಶ್ಚನ್ ಆದರೂ ಬಂದಿರುತ್ತೆ. ಇಲ್ಲ ಅಂತ ಹೇಳಿದ್ರೆ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಒಂದು ಕ್ವೆಶ್ಚನ್ ಬಂದಿರುತ್ತೆ, ಓಕೆನಾ. 4 ಮಾರ್ಕಿಗೆ ಒಂದು ಬಂದಿರುತ್ತೆ, ಇಲ್ಲ 3 ಮಾರ್ಕ್ ಅಥವಾ 2 ಮಾರ್ಕ್ ಕ್ವೆಶ್ಚನಿಗೆ ಒಂದಂತೂ ಬಂದೇ ಬಂದಿರುತ್ತೆ. ಸೊ ಟೋಟಲ್ 2 ಕ್ವೆಶ್ಚನ್ ನ್ಯೂಮರಿಕಲ್ಸ್ ಮೇಲಿದ್ದೇ ಇರುತ್ತೆ. ಟೋಟಲ್ ಒಂದು 9 ಫಾರ್ಮುಲಾಸ್ ಇದ್ದಾವೆ. ಈ 9 ಫಾರ್ಮುಲಾಸಲ್ಲಿ ಮೇಯ್ನಾಗಿ ಯಾವ ಫಾರ್ಮುಲಾ ಮೇಲೆ ಫೋಕಸ್ ಮಾಡಿದ್ದಾರೆ ಅಂತ ನೀವು PYQsನ ಲಾಸ್ಟ್ 5 ವರ್ಷದ ಚೆಕ್ ಮಾಡಿದ್ರೆ ಸಾಕು, ನಿಮಗೆ ಐಡಿಯಾ ಸಿಗುತ್ತೆ. ಸೋಷಿಯಲ್ ಸೈನ್ಸಲ್ಲಿ ಮ್ಯಾಪ್ಸ್ ಗೊತ್ತಿರಬೇಕು. ಮ್ಯಾಪಿಗೆ ಆರಾಮಾಗಿ ಒಂದು 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಟೈಮ್ ಲೈನ್ ಯಾವಾಗಲೂ ಮರ್ತೋಗ್ಬಿಟ್ಟಿರ್ತೀವಿ, ಡೇಟ್ಸು ಈ ಇಯರಲ್ಲಿ ಅಥವಾ ಈ ಇಸ್ವಿಯಲ್ಲಿ ಈ ವಾರ್ ನಡೆದಿತ್ತು ಅದೆಲ್ಲ ಸ್ವಲ್ಪ ಫೋಕಸ್ ಮಾಡಬೇಕು. ಸೊ ಎಷ್ಟೋ ಮಕ್ಕಳು ಮರ್ತೋಗ್ಬಿಡ್ತೀವಿ ಅಂತಹ, ನಾನು ಹೇಗೆ ಫಾರ್ಮುಲಾ ಶೀಟ್ ಅಂತ ಹೇಳಿದೆ ಅಲ್ವಾ, ಅದೇ ಥರ ಏನು ಮಾಡಿರ್ತಾರೆ, ಈ ಇಯರು ಡೇಟ್ ಎಲ್ಲ ಬರೆದ್ಕೊಂಡ್ಬಿಟ್ಟು ಈ ಡೇಟಲ್ಲಿ ಅಥವಾ ಈ ಇಯರಲ್ಲಿ ಈ ಯುದ್ಧ ನಡೀತು ಅಥವಾ ವಾರ್ ಆಯಿತು ಅಂತ ಹೇಳಿ ಬರೆದಿರ್ತಾರೆ. ಸೊ ಅದು ಒಂದು ಬೆಸ್ಟ್ ಪ್ರಾಕ್ಟೀಸ್. ಯಾರೆಲ್ಲ ಮಾಡಿಲ್ಲ ಅಟ್ಲೀಸ್ಟ್ ಇವಾಗಲಾದರೂ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಲಾಸ್ಟ್ ಮಿನಿಟ್ಟಿಗೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ನಿಮ್ಮ SA1 ಎಕ್ಸಾಮಿಗೆ ಮಾತ್ರ ಅಲ್ಲ, FA3 FA4 ಮತ್ತು ಬೋರ್ಡ್ ಎಕ್ಸಾಮ್, ಫೈನಲ್ ಎಕ್ಸಾಮಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಶುರು ಮಾಡಬೇಕು, ಓಕೆನಾ. ಅದಾದಮೇಲೆ ಲ್ಯಾಂಗ್ವೇಜಸಲ್ಲಿ ಅಂತ ನಮಗೆ ಗೊತ್ತು ಏನು ಅಂತ ಹೇಳಿದ್ರೆ, ಲ್ಯಾಂಗ್ವೇಜಸನ್ನು ಸ್ಕಿಪ್ ಮಾಡಬೇಡಿ ಮಕ್ಕಳ, ಓಕೆನಾ. ಲ್ಯಾಂಗ್ವೇಜಸ್ ಈಸಿ ಇದ್ರೂ ಫೈನ್, ಕಷ್ಟ ಆಗ್ತಿದೆ ಅಂತ ಹೇಳಿದ್ರು ಸ್ಕಿಪ್ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂತಂತ ಹೇಳಿದ್ರೆ ನಿಮ್ಮ ಫೈನಲ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡೋದು, ನಿಮ್ಮ ಟೋಟಲ್ ಪರ್ಸೆಂಟೇಜನ್ನ ಜಾಸ್ತಿ ಮಾಡೋದು ಯಾವುದು ಅಂತ ಹೇಳಿದ್ರೆ ಈ ಲ್ಯಾಂಗ್ವೇಜಸ್ಸಲ್ಲೇ ಇರುತ್ತೆ, ಓಕೆನಾ. ಲ್ಯಾಂಗ್ವೇಜಸ್ನ ನೆಗ್ಲೆಕ್ಟ್ ಮಾಡೋ ಹಾಗೇ ಇಲ್ಲ. ನಿಮಗೆ ಗೊತ್ತು ಗ್ರಾಮರ್ಗೆ ಸಿಕ್ಕಾಪಟ್ಟೆ ವೆಯ್ಟೇಜ್ ಇದೆ. ಒಂದು 30 to 40 ಮಾರ್ಕ್ಸ್ ಡಿರೆಕ್ಟಾಗಿ ಗ್ರಾಮರಿಂದನೇ ಬಂದುಬಿಟ್ಟಿರುತ್ತೆ. ಎಸ್ಸೆಗಳನ್ನು ಲಾಸ್ಟ್ 5 ವರ್ಷದಿಂದ ಯಾವ ಎಸ್ಸೆ ಪ್ರಬಂಧವನ್ನು ಕೇಳ್ತಿದ್ದಾರೆ ಅಂತ ಚೆಕ್ ಮಾಡಬೇಕು. ಅವುಗಳನ್ನೇ ಓದೋದಕ್ಕೆ ಟ್ರೈ ಮಾಡಬೇಕು, ಓಕೆನಾ. ಇವಾಗ ನಾನು ನಮಗೆ ಒಂದು ಸ್ವಲ್ಪ ಸ್ಟ್ರಾಟಜೀಸ್ ಥರ ಏನು ಮಾಡಿದ್ದೇನೆ ಕೊಟ್ಟಿದ್ದೇನೆ. ಇಲ್ಲಿ ನಾವು 25 ಡೇಸೇ ತೊಗೊಂಡಿದ್ದೀನಿ, ಓಕೆ. ಮೊದಲನೇ ವಾರದಲ್ಲಿ ಅಥವಾ ಮೊದಲ 5 ದಿನದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಎಲ್ಲ ಮಕ್ಕಳಿಗೂ ಕಷ್ಟ ಆಗೋದು ಯಾವುದು? ಮ್ಯಾಥ್ಸ್. ಕೆಲವು ಮಕ್ಕಳು ಮ್ಯಾಥ್ಸ್ ಈಸಿ ಮ್ಯಾಮ್ ಅಂತ ಹೇಳ್ತಾರೆ. ಮೇಜರ್ ಚಂಕ್ ಕೇಳಿದ ತಕ್ಷಣ ಮ್ಯಾಥ್ಸ್ ಮಾತ್ರ ಸಿಕ್ಕಾಪಡೆ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ. ಸೊ ಮ್ಯಾಥ್ಸನ್ನ ಏನು ಮಾಡೋಣ, ನೆಗ್ಲೆಕ್ಟ್ ಮಾಡ್ದೇನೆ ಫಸ್ಟೇ ತೊಗೊಂಡ್ಬಿಟ್ಟು ಕಲಿಬೇಕು, ಓಕೆನಾ. ಸೊ ಫಸ್ಟ್ ಏನು ಮಾಡ್ತಿದ್ದೀರಾ, ನಾವು ಹೇಳ್ದಾಗೆ ಫಾರ್ಮುಲಾಸ್, ಥೇರಮ್ಸ್, ನ್ಯೂಮರಿಕಲ್ ಸಾಲ್ವ್ ಮಾಡಬೇಕು, ಓಕೆನಾ. ಇದನ್ನು ನೀವು 2 ಚಾಪ್ಟರು 1 ದಿನಕ್ಕೆ ಮುಗಿಸಿದ್ರೆ ಸಾಕು, ಓಕೆನಾ. 5 ದಿನ ಕೊಡ್ತಿದ್ದೇನೆ, 2 ಚಾಪ್ಟರ್ 1 ದಿನಕ್ಕೆ. ನಿಮ್ಗೆ 10 ಚಾಪ್ಟರ್ ಇದೆಯಾ ಅಥವಾ 6 ಚಾಪ್ಟರ್ ಇದೆಯಾ 7 ಚಾಪ್ಟರ್ ಇದೆಯಾ ನಿಮಗೆ ಬಿಟ್ಟಿದ್ದು, ನೀವು ಹೇಗಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಟ್ಟು 5 ದಿನದಲ್ಲಿ ಇದೆಲ್ಲ ಚಾಪ್ಟರು ಕಂಪ್ಲೀಟ್ ಆಗಿಬಿಡ್ಬೇಕು ನಿಮ್ಮ ಮ್ಯಾಥ್ಸ್, ಓಕೆನಾ. ಸರಿ, ನೆಕ್ಸ್ಟ್ 4 ಡೇಸ್ ಇದೆ ಅಲ್ವಾ, 6 to 10 ತೊಗೊಳ್ಳೋಣ, ಓಕೆ. ಇಲ್ಲಿ ಸೈನ್ಸಲ್ಲಿ ಡಯಾಗ್ರಾಮ್ಸ್ ಆವಾಗಲೇ ಹೇಳಿದ್ದೀನಿ, 12 to 15 ಮಾರ್ಕ್ಸ್, ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಡೆಫಿನೇಷನ್, ನ್ಯೂಮರಿಕಲ್ಸ್ ಏನೆಲ್ಲ ಇದೆ ಇರೋದೇ 6 ಚಾಪ್ಟರ್ಸು. ಆ 6 ಚಾಪ್ಟರ್ಸ್ ಓದೋದಕ್ಕೆ ನಮಗೆ ಎಷ್ಟು ಸಿಗ್ತಾ ಇದೆ, 6 to 10 ಡೇಸ್ ಇದೆ ಅಲ್ವಾ. ಎಷ್ಟು ಬಂತು, 4 to 5 ಡೇಸ್ ಇಲ್ಲಿ ಕೊಡ್ತಾ ಇದ್ದೀನಿ, ಓಕೆನಾ.
ಇಷ್ಟು ದಿನಗಳನ್ನು ನೀವು ಸೈನ್ಸ್ಗೆ ಇಟ್ಕೋಬೇಕು. ನೆಕ್ಸ್ಟು ಇವಾಗ 11 to 14 ಡೇಸ್ ಇದೆ ಅಲ್ವಾ, 11 to 14 ಸೆಕೆಂಡ್ ವೀಕ್ ಎಂಡಲ್ಲಿ ಏನು ಮಾಡಬೇಕು, ಸೋಷಿಯಲ್ ಸೈನ್ಸನ್ನು ತೊಗೋಬೇಕು. ಈ ಸೋಷಿಯಲ್ ಸೈನ್ಸಲ್ಲಿ ನನಗೆ ಗೊತ್ತು ಸಿಕ್ಕಾಪಟ್ಟೆ ಚಾಪ್ಟರ್ಸ್ ಇದೆ ಮ್ಯಾಮ್, ಅಟ್ಲೀಸ್ಟ್ ನಮಗೆ 32 ಚಾಪ್ಟರ್ಸ್ ಇದೆ ಅಥವಾ 33 ಚಾಪ್ಟರ್ಸ್ ಇದೆ ಮ್ಯಾಮ್. ಇದರಲ್ಲಿ 16 ಅಂತೂ ಅಥವಾ 17 ಅಂತೂ ನಮಗೆ ಹಾಫ್ ಇಯರ್ಲಿ ಎಕ್ಸಾಮಿಗೆ ಬರುತ್ತೆ ಮ್ಯಾಮ್ ಅಂತ ಹೇಳ್ತಿರ್ತೀರ. ಬಟ್ ಈಸಿ ಇರುತ್ತೆ. ನೀವು ಇಷ್ಟು ಸಮಯದೊಳಗಡೆ ಒಂದು 5 ಡೇಸಲ್ಲಿ ಅವುಗಳನ್ನು ಓದೋದಕ್ಕೆ ಟ್ರೈ ಮಾಡಿ. ಓಕೆನಾ, 3 ಚಾಪ್ಟರ್ಸನ್ನು ಒಂದು ದಿನದಲ್ಲಿ ಕವರ್ ಮಾಡೋಕ್ಕಾಗತ್ತಾ ಅಂತ ಚೆಕ್ ಮಾಡಿ. ಇನ್ ಡೀಟೇಲಾಗಿ ಕೂತ್ಕೊಂಡ್ಬಿಟ್ಟು ಮ್ಯಾಮ್ ವರ್ಡ್ ಟು ವರ್ಡ್ ಓದ್ತೀನಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಬಟ್ ನೀವೇನು ಮಾಡ್ಬೋದು, PYQಸನ್ನು ತೊಗೊಳ್ಳಿ, ಯಾವುದೆಲ್ಲ ಕ್ವೆಶನ್ಸ್ ರಿಪೀಟ್ ಆಗಿದೆ ಅವುಗಳನ್ನು ಮಾತ್ರ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ. ನೆಕ್ಸ್ಟ್ ನಮ್ಮ ಲ್ಯಾಂಗ್ವೇಜಸ್ ಇದೆ ಅಲ್ವಾ, ಈ ಲ್ಯಾಂಗ್ವೇಜಸ್ ಬಂದುಬಿಟ್ಟು ಎಲ್ಲ 3 ಲ್ಯಾಂಗ್ವೇಜ್ಗಳನ್ನು ಈ ಲಾಸ್ಟ್ 15 to 19 ಡೇಸ್ ಇದೆ ಅಲ್ವಾ, ಈ 15 to 19 ಡೇಸ್ ಒಳಗಡೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು, ಇಲ್ಲೂ ಕೂಡ ಒಂದು 4 to 5 ಡೇಸ್ ಅಂತ ತೊಗೊಳ್ಳೋಣ. 4 ರಿಂದ 5 ದಿನಗಳ ಒಳಗಡೆ ನಿಮ್ಮ ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲೀಷ್, ಹಿಂದಿ ಯಾವುದೆಲ್ಲ ಇದೆ ಆ 3 ಸಬ್ಜೆಕ್ಟ್ಗಳನ್ನು ಇಲ್ಲಿ ಒಂದು ದಿನದಲ್ಲಿ ಒಂದು ಸಬ್ಜೆಕ್ಟ್ ಅನ್ನೋ ಥರ ಅನಾಲಜಿ ಇಟ್ಕೊಂಡ್ಬಿಟ್ಟು ಕಂಪ್ಲೀಟ್ ಮಾಡಬೇಕು. ಓಕೆ, ಲಾಸ್ಟಲ್ಲಿ 20 to 23 ಇದೆ ಅಲ್ವಾ, ಇಲ್ಲಿ ಫುಲ್ ರಿವಿಷನ್ ನಡೀತಾ ಇರಬೇಕು. ಯಾಕಂತಂದರೆ ಮ್ಯಾಥ್ಸನ್ನ ಮೊದಲನೇ ವೀಕ್ ಓದ್ಬಿಟ್ಟು ಹಂಗೆ ಮರ್ತೋಗೋದಲ್ಲ. ಅದಾದಮೇಲೆ ಯಾಕಂತಂದರೆ ಮ್ಯಾಮ್ ಸೈನ್ಸ್ ಓದ್ತಿರ್ತೀನಿ, ಸೋಷಿಯಲ್ ಸೈನ್ಸ್ ಓದಿರ್ತೀನಿ, ಏನೆಲ್ಲ ಓದ್ಕೊಂಬಂದಿರ್ತೀನಿ ಅದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಮ್ಯಾಮ್ ಅನ್ನೋ ಥರ ಹೇಳೋ ಆಗಿಲ್ಲ. ಯಾಕಂತಂದರೆ ಮತ್ತೆ ರಿವಿಷನ್ ಶುರು ಮಾಡಬೇಕು. ಈ ರಿವಿಷನ್ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ಲಾಸ್ಟ್ 20 to 23rd ಡೇ ಇದೆ ಅಲ್ವಾ, ಇಲ್ಲಿ ನೀನು ರಿವಿಷನ್ ಮಾಡೋದಕ್ಕೆ ಶುರು ಮಾಡಬೇಕು. ಏನೆಲ್ಲ ಮರ್ತೋಗಿದೆ ಅದನ್ನು ರೀಕಾಲ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆನಾ. ಇಲ್ಲ ಮ್ಯಾಮ್ ನಾನು ಆಲ್ರೆಡಿ ಕಂಪ್ಲೀಟಾಗಿ ಮರ್ತೋಗ್ಬಿಟ್ಟಿದ್ದೀನಿ, ಇನ್ನೂ ಒಂದು ಸಲ ಕಲಿಬೇಕು ಅಂತ ಹೇಳಿದ್ರೆ ಈ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು. ಲಾಸ್ಟ್ 24-25 ಡೇ ಏನಿದೆ ಅಲ್ವಾ, ಲಾಸ್ಟ್ 2 ಡೇಸ್ ಏನಿದೆ ಅಲ್ಲಿ ಬಂದುಬಿಟ್ಟು ಮಾಕ್ ಟೆಸ್ಟ್ ಅಂತ ನೀವು ತೊಗೋಬೇಕು. ಓಕೆನಾ. ಫುಲ್ 80 ಮಾರ್ಕ್ಸಿಗೆ ನಾನು ಪೇಪರ್ ತೊಗೋತಿದ್ದೀನಿ, ನಾನು ಎಕ್ಸಾಮ್ ಹಾಲಲ್ಲಿದ್ದೀನಿ, ಎಕ್ಸಾಮ್ ಬರಿತಾ ಇದ್ದೀನಿ ಅನ್ನೋ ಫೀಲಲ್ಲಿ ನೀವು ಇದನ್ನು ಸಾಲ್ವ್ ಮಾಡ್ತಾ ಇರಬೇಕು. ಯಾವುದಾದ್ರೂ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಥವಾ ಮಾಡೆಲ್ ಕ್ವೆಶನ್ ಪೇಪರ ಅಥವಾ ನಿಮ್ಮ ಸೀನಿಯರಿಗೆ ಬಿಟ್ಟಿರುವಂತಹ ಪ್ರಿಪ್ರೇಟರಿ ಕ್ವೆಶನ್ ಪೇಪರ ಯಾವುದಾದ್ರೂ ಒಂದು ತೊಗೊಳ್ಳಿ. ಓಕೆನಾ, ಬರೀರಿ, ಅದನ್ನು ಸಾಲ್ವ್ ಮಾಡಿ. ಅವಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಎಷ್ಟಿದೆ, ಎಲ್ಲಿ ಕನ್ಫ್ಯೂಷನ್ ಆಗ್ತದೆ, ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಸೊ ಇದು ಬಂದುಬಿಟ್ಟು ನಿಮ್ಮ ಲಾಸ್ಟ್ 1 ಮಂತ್ ಸ್ಟ್ರಾಟಜಿ. ಸೊ ಮರಿದೇನೆ ಫಾಲೋ ಅಪ್ ಮಾಡಬೇಕು. ಇಲ್ಲ ಮ್ಯಾಮ್ ನನಗೆ ಒಂದು ವಾರ ಫುಲ್ ಒಂದೇ ಸಬ್ಜೆಕ್ಟ್ ಓದ್ಬಿಟ್ಟು ಎಲ್ಲ ಮರ್ತೋಗ್ತೀನಿ ಮ್ಯಾಮ್ ಲಾಸ್ಟ್ ವೀಕಿಗೆ ಬರೋದ್ರೊಳಗಡೆ ಅಂತ ಹೇಳಿದ್ರೆ ಡೈಲಿ ನೀವು 6 ಸಬ್ಜೆಕ್ಟನ್ನು ಬ್ಯಾಲೆನ್ಸ್ ಮಾಡಬೇಕು. 6 ಸಬ್ಜೆಕ್ಟನ್ನು ಬ್ಯಾಲೆನ್ಸ್ ಮಾಡೋದು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು 6 ಸಬ್ಜೆಕ್ಟನ್ನು ಒಂದು ದಿನದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಿ ಓದೋದು ಅಂತ ಹೇಳ್ಕೊಡ್ತೀನಿ. ಬಟ್ ಇವಾಗ ಸ್ವಲ್ಪ ಗ್ಲಿಮ್ಸ್ ಅಂತ ಕೊಟ್ಬಿಡೋಣ. ಏನು ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಇನ್ನು ಸ್ವಲ್ಪ ಸಮಯ ಕಡಿಮೆ ಇದೆ, 6 ಗಂಟೆಗೆ ಅಥವಾ 8 ಗಂಟೆಗೆ ಹೇಳೋ ಅಭ್ಯಾಸ ಇದ್ದರೆ ಸ್ವಲ್ಪ ಇವಾಗ ಏನು ಮಾಡಬೇಕು, ಚೇಂಜ್ ಮಾಡಬೇಕು. ಆ ಟೈಮಿಂಗನ್ನ ನೀವು 5:30 AM ಎದ್ದೇಳಬೇಕು. ಓಕೆನಾ, ಬೆಳಗ್ಗೆ ಎದ್ದೇಳಬೇಕು. ಬೆಳಗ್ಗೆ 5:30 ಬರಿತಾನೆ ಇಲ್ಲ. ಓಕೆ, 5:30 to 7 AM ಏನಿದೆ ಇಲ್ಲಿ 1.5 hour ಏನಿದೆ ಅಲ್ವಾ, ಇದು ಸೂಪರ್ ಸಮಯ. ಇಲ್ಲಿ ಬಂದುಬಿಟ್ಟು ನಿಮ್ಮ ಕೋರ್ ಸಬ್ಜೆಕ್ಟಿನ ಸಾಲ್ವ್ ಮಾಡಬೇಕು. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಯಾವುದಾಗುತ್ತೆ ಅದನ್ನು ಇಲ್ಲಿ ಓದಬೇಕು. ನೆಕ್ಸ್ಟ್ 4 to 6 ನೀವು ಸ್ಕೂಲಿಂದ ಮನೆಗೆ ಬಂದಿರ್ತೀರ, ಸ್ವಲ್ಪ ಟಯರ್ಡ್ ಆಗಿರುತ್ತೆ. ನಿಮಗೆ ಈಸಿ ಆಗುವಂಥ ಸಬ್ಜೆಕ್ಟ್, ನಾನಿಲ್ಲಿ ಲ್ಯಾಂಗ್ವೇಜಸ್ ಅಂತ ಕೊಟ್ಟಿದ್ದೇನೆ, ಬಟ್ ನಿಮಗೆ ಯಾವುದು ಈಸಿ ಅಂತ ಅನಿಸುತ್ತೆ ಆ ಸಬ್ಜೆಕ್ಟನ್ನ ಇಲ್ಲಿ ಓದಬೇಕು. ಯಾಕಂತಂದರೆ ಸ್ವಲ್ಪ ಟಯರ್ಡ್ ಆಗಿರುತ್ತೆ, ನಿದ್ದೆಗೆ ಹೋಗ್ಬಿಡ್ತೀರಾ. ಸೊ ಈಸಿ ಸಬ್ಜೆಕ್ಟ್ ಇದ್ದರೆ ಸ್ವಲ್ಪ ನೀವು ಖುಷಿಯಾಗಿ ನಿಮಗೆ ಇಷ್ಟವಾದ ಸಬ್ಜೆಕ್ಟನ್ನು ಓದಿ. ಓಕೆನಾ, ಸರಿ. ನೆಕ್ಸ್ಟ್ 8 to 10 ಬಂದುಬಿಟ್ಟು ಇನ್ನೂ ಒಂದು ಕೋರ್ ಸಬ್ಜೆಕ್ಟನ್ನು ಆದರೆ ಓದಬೇಕು, ಇಲ್ಲ ಅಂತ ಹೇಳಿದ್ರೆ ರಿವಿಷನ್ ಮಾಡಬೇಕು. ಹೋಮ್ವರ್ಕ್ ಏನಿದ್ರೆ ಕಂಪ್ಲೀಟ್ ಮಾಡ್ಕೋಬೇಕು, ನೋಟ್ಸನ್ನ ಕಂಪ್ಲೀಟ್ ಮಾಡಬೇಕು, ಅಸೈನ್ಮೆಂಟ್ ಏನಾದರೂ ಇದ್ದರೆ ಇಲ್ಲಿ ತೊಗೋಬೇಕು. ಓಕೆನಾ. ಈ ಎಲ್ಲ ಹವರಲ್ಲೂ ನೀವು ಕಂಟಿನ್ಯೂಸ್ ಆಗಿ ಓದುವಂಥ ನೆಸೆಸಿಟಿ ಇಲ್ಲ. ಮಧ್ಯ ಒಂದು 10 minutes ಬ್ರೇಕ್ ಕೊಡ್ತಾ ಇದ್ದರೆ ನಿಮ್ಮ ಬ್ರೈನ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಓಕೆನಾ. ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದರೆ ನಿಮ್ಮ ಬ್ರೈನ್ ಏನಾಗುತ್ತೆ, ಹಾಗೆ ಮರ್ತು ಹೋಗ್ತಾ ಬರ್ತಿರುತ್ತೆ. ಸೊ ಅದಾಗಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ನಿಮ್ಮ ಮೈಂಡಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೇಳಿ. ಓಕೆನಾ, ಸರಿ. ನೆಕ್ಸ್ಟ್ ಬಂದುಬಿಟ್ಟು ಆಲ್ರೆಡಿ ಹೇಳಿದ್ದೀನಿ, ಮ್ಯಾಥ್ಸ್ ಅಂದಿದ ತಕ್ಷಣ ಫಾರ್ಮುಲಾ ಶೀಟ್ ಇರಬೇಕು, ಡೈಲಿ ಒಂದು 10 ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಫಸ್ಟು ಮಕ್ಕಳ ಯಾವಾಗಲೂ ಹೇಳೋ ಥರನೇ ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ, ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಬೇಕು. ಓಕೆನಾ. ಬ್ಲೂ ಪ್ರಿಂಟ್ ಸ್ಟ್ರಾಟಜಿದು ಆಲ್ರೆಡಿ ವಿಡಿಯೋ ಕೊಟ್ಟಿದ್ದೀವಿ, ನಿಮ್ಮ ಯಾವುದೆಲ್ಲ ಚಾಪ್ಟರ್ಸ್ಗಳಿಗೆ ಎಷ್ಟೆಲ್ಲ ಮಾರ್ಕ್ಸ್ ಬರುತ್ತೆ ಅಂತ ಸೈನ್ಸಲ್ಲಿ. ಓಕೆನಾ. ಅದೇ ಥರ ಬೇರೆ ಸಬ್ಜೆಕ್ಟ್ಗೂ ನೀವು ಲಾಸ್ಟ್ ಇಯರ್ದು ಏನು ಬ್ಲೂ ಪ್ರಿಂಟ್ ತೊಗೊಳ್ಳಿ. ಈ ವರ್ಷಕ್ಕೆ
ನಮ್ಮ ಬೋರ್ಡ್ ಕಡೆಯಿಂದ ಯಾವುದೇ ರೀತಿ ಬ್ಲೂ ಪ್ರಿಂಟ್ ಬಿಟ್ಟಿಲ್ಲ. ನೀವೇನು ಮಾಡ್ಬೋದು, ಲಾಸ್ಟ್ ಇಯರ್ ಬ್ಲೂ ಪ್ರಿಂಟನ್ನು ಡಿಪೆಂಡ್ ಆಗ್ಬೋದು. ಸೊ ಇವಾಗ ಅರ್ಧ ವರ್ಷಕ್ಕೆ ಕಡಿಮೆ ಏನಿರುತ್ತೆ ಚಾಪ್ಟರ್ಸ್ ಇರುತ್ತೆ. ಸೊ ಲಾಸ್ಟ್ ಇಯರ್ ಇವಾಗ ಎಲೆಕ್ಟ್ರಿಸಿಟಿ ಚಾಪ್ಟರ್ 8 ಮಾರ್ಕ್ಸಿಗೆ ಕೇಳಿದಾರಲ್ವಾ. ಸೊ ಇವಾಗ SA1 ಎಕ್ಸಾಮಿಗೆ ಎಷ್ಟು ಮಾರ್ಕ್ಸಿಗೆ ಬರ್ಬೋದು, ಒಂದು 15ರಿಂದ 16 ಮಾರ್ಕ್ಸಿಗೆ ಪಕ್ಕ ಎಲೆಕ್ಟ್ರಿಸಿಟಿ ಚಾಪ್ಟರ್ ಬರುತ್ತೆ. ಈ ಥರ ಡಬಲ್ ಮಾಡಿ ಓದೋದಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ವೇಟೇಜ್ ಯಾವುದಕ್ಕೆ ಬರುತ್ತೆ, ಜಾಸ್ತಿ ಅಂಕಗಳು ಯಾವ ಚಾಪ್ಟರಿಗೆ ಬರುತ್ತೆ ಆ ಚಾಪ್ಟರನ್ನು ಫಸ್ಟ್ ನೀವು ಓದಬೇಕು. ಸೊ ಈಸಿ ಇರೋ ಸಬ್ಜೆಕ್ಟ್ ಅಥವಾ ಈಸಿ ಇರೋ ಚಾಪ್ಟರ್ಗಳನ್ನು ಸ್ವಲ್ಪ ಲಾಸ್ಟಿಗೆ ಇಡೋಣ, ಓಕೆನಾ. ಈಸಿ ಇದೆ, ನಿಮ್ಗೆ ಆರಾಮಾಗಿ ಬರುತ್ತೆ, ಸ್ವಲ್ಪ ಸಮಯದಲ್ಲಿ ಬೇಗ ಕಲಿತೀರಾ ಅನ್ನೋದಕ್ಕೋಸ್ಕರ ಈಸಿ ಚಾಪ್ಟರ್ಸ್ ಅಥವಾ ಕಡಿಮೆ ವೇಟೇಜ್ ಇರುವಂಥ ಚಾಪ್ಟರ್ಸನ್ನು ಲಾಸ್ಟಿಗೆ ತೊಗೊಳ್ಳಿ ಅಂತ ಹೇಳ್ತಿರೋದು, ಓಕೆನಾ. ಸ್ಟೆಪ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದೊಂದು ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ಇರುತ್ತೆ. ಮ್ಯಾಥ್ಸಲ್ಲಿರ್ಬೋದು ಅಥವಾ ಫಿಸಿಕ್ಸಲ್ಲಿರ್ಬೋದು, ಯಾವುದೇ ಕಾರಣಕ್ಕೂ ಏನು ಮಾಡಬೇಡಿ, ಸ್ಟೆಪ್ಸನ್ನು ಮಿಸ್ ಮಾಡಬೇಡಿ. ಫಸ್ಟ್ ಥಿಂಗ್ ಏನು ಕೊಟ್ಟಿರೋದನ್ನೆಲ್ಲ ಲಿಸ್ಟ್ ಮಾಡಬೇಕು, ಓಕೆನಾ. ಆ ಲಿಸ್ಟ್ ಮಾಡೋದಕ್ಕೂ ನಿಮ್ಗೆ ಅರ್ಧ ಮಾರ್ಕ್ಸ್ ಇರುತ್ತೆ. ಯೂನಿಟ್ ಅಂತೂ ಮಿಸ್ ಮಾಡಲೇಬೇಡಿ ಮಕ್ಕಳ. ಯೂನಿಟ್ ಮಿಸ್ ಆಯಿತು ಅಂದರೆ ಆರಾಮಾಗಿ 1 ಮಾರ್ಕ್ ಅಥವಾ ಅರ್ಧ ಮಾರ್ಕ್ಸ್ ಹೋಗ್ಬಿಡುತ್ತೆ. ಸೊ ಯೂನಿಟ್ಟು ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಲಿಸ್ಟ್ ಮಾಡೋದು, ಕರೆಕ್ಟಾಗಿರೋ ಫಾರ್ಮುಲಾನ ಬಳಸೋದು ತುಂಬ ಇಂಪಾರ್ಟೆಂಟ್. ಕೆಲವೊಂದು ಸಲ ನಿಮ್ಮ ಕರೆಕ್ಟ್ ಆನ್ಸರ್ ತಪ್ಪಾಗಿದ್ರು, ತಪ್ಪಾಗಿರೋ ಆನ್ಸರ್ ಬರೆದಿದ್ರು ಕೂಡ ನಿಮ್ಮ ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಇದೆ, ಫಾರ್ಮುಲಾ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಪಕ್ಕಾ ಮಾರ್ಕ್ಸ್ ಕೊಡ್ತಾರೆ, ಓಕೆನಾ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸ್ಟೆಪ್ಸ್ಗಳನ್ನು ಏನು ಮಾಡಬಾರ್ದು, ಮಿಸ್ ಮಾಡಬಾರ್ದು. ಓಕೆ, ನೆಕ್ಸ್ಟು ಬಂದುಬಿಟ್ಟು ಲ್ಯಾಂಗ್ವೇಜಸ್ಗಳು ನಮಗೆ ಗೊತ್ತು ಮಕ್ಕಳ. ಪಕ್ಕಾ ಒಂದು ಎಸ್ಸೆ ಬರುತ್ತೆ, ಒಂದು ಲೆಟರ್ ರೈಟಿಂಗ್ ಅಂತೂ ಕೇಳ್ತಾರೆ. ಮ್ಯಾಮ್ ಎಸ್ಸೆ ಟಾಪಿಕ್ಗಳನ್ನು ಹೇಗೆ ಚೂಸ್ ಮಾಡೋದು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಲಾಸ್ಟ್ 5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತೆಗೀರಿ. ಆ 5 ವರ್ಷದಲ್ಲಿ ಯಾವುದೆಲ್ಲ ಟಾಪಿಕ್ ಮೇಲೆ ನಿಮ್ಮ ಪ್ರಬಂಧ ಬರೆಯೋದಕ್ಕೆ ಕೇಳಿದ್ದಾರೆ ಅದನ್ನು ನೀವು ನೋಡಬೇಕು, ಬರೆಯೋದಕ್ಕೆ ಟ್ರೈ ಮಾಡಬೇಕು. ಲೆಟರ್ ರೈಟಿಂಗ್ ಅಂತೂ ಕಂಪಲ್ಸರಿ ಕ್ವಶನ್ ಒಂದು 5 ಮಾರ್ಕ್ಸಿಗಂತೂ ಬಂದೇ ಬರುತ್ತೆ ಅಂತ ಗೊತ್ತು. ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮದೇ ತಪ್ಪು, ಓಕೆನಾ ಮಕ್ಕಳ. ಸೊ ರೀಡಿಂಗ್ ಕಾಂಪ್ರೆಷನ್ ಇದೆ, ಇದನ್ನು ಸ್ವಲ್ಪ ಓದೋದಕ್ಕೆ ಟ್ರೈ ಮಾಡಿ, ಓಕೆನಾ. ಲ್ಯಾಂಗ್ವೇಜಸ್ ಯಾವಾಗಲೂ ಹೇಳ್ದಾಗೆ ನಿಮ್ಮ ಫೈನಲ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡೋದು ಯಾವುದು ಅಂತ ಹೇಳಿದ್ರೆ ಲ್ಯಾಂಗ್ವೇಜಸ್ಸನ್ನು ಸ್ಕಿಪ್ ಮಾಡಬಾರ್ದು, ಓಕೆನಾ. ನೆಕ್ಸ್ಟು ಎಕ್ಸಾಮ್ ಡೇ ಟಿಪ್ಸ್ ಮಕ್ಕಳ. ಫಸ್ಟ್ 10 ಮಿನಿಟ್ಸ್ ಅಥವಾ 10 to 15 ಮಿನಿಟ್ಸ್ ಏನಿದೆ ಅಲ್ವಾ, ಇದನ್ನು ಕ್ವಶನ್ ಪೇಪರ್ ದಯವಿಟ್ಟು ಓದಿ. ಒಂದು ಈಸಿ ಕ್ವಶನ್ ಕಾಣಿಸ್ತಾ ನನಗೆ ಫುಲ್ ಬರುತ್ತೆ ಅಂತ ಎಕ್ಸೈಟೆಡ್ ಆಗಬೇಡಿ. ಅಥವಾ ಒಂದು ಕಷ್ಟದ ಕ್ವಶನ್ ನೋಡಿಬಿಟ್ಟು ಸಿಕ್ಕಾಬಡೆ ಟಫ್ ಆಗಿದೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಆಲ್ರೆಡಿ ಟೆನ್ಷನಿಗೆ ಕೂತ್ಕೋಬೇಡಿ, ಓಕೆನಾ. ಈ 15 ಮಿನಿಟ್ಸಲ್ಲಿ ರಿಲ್ಯಾಕ್ಸ್ ಆಗಿ ನಿಮಗೆ ಪಕ್ಕಾ ಬರುವಂತಹ ಕ್ವಶನ್ಸ್ಗಳನ್ನು ಟಿಕ್ ಮಾಡಿ. ಸ್ವಲ್ಪ 50-50 ಅನ್ನೋದನ್ನು ಬೇರೆ ಮಾರ್ಕಿಂದ ಟಿಕ್ ಮಾಡಿ, ಓಕೆನಾ. ಬರೋದೇ ಇಲ್ಲ ಅಂದರೆ ಫೈನ್, ಓಕೆನಾ. ಅದರಲ್ಲಿ ಏನಾದರೂ ರೀಕಲ್ ಮಾಡ್ಕೊಂಡ್ಬಿಟ್ಟು ರಿಲೇಟೆಡ್ ಆದರೂ ಬರೆಯೋಕ್ಕಾಗುತ್ತಾ ಅಂತ ಟ್ರೈ ಮಾಡಬೇಕು. ಆ ಚಾಪ್ಟರ್ ರಿಲೇಟೆಡ್ ಏನಾದರೂ ಗೊತ್ತಿದೆಯಾ ಅದನ್ನಾದರೂ ಬರಿಬೋದು ಅಂತ ಟ್ರೈ ಮಾಡಿ. ಸಮ್ಟೈಮ್ಸ್ ನೀವು ಬ್ಲ್ಯಾಂಕ್ ಆಗಿ ಬಿಟ್ಟು ಬರೋದಕ್ಕಿಂತ ಏನಾದರೂ ಫಿಲ್ ಮಾಡಿ ಬಂದರೆ ಅರ್ಧ ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಸುಮ್ಮನೆ ಬ್ಲ್ಯಾಂಕ್ ಅಂತೂ ಬಿಟ್ಬಿಟ್ಟು ಬರಬೇಡಿ. ಆ ಟಾಪಿಕ್ಗೆ ರಿಲೇಟೆಡ್ ಏನು ಗೊತ್ತಿದೆ ಅದನ್ನು ಬರೀಬೇಕು, ಓಕೆನಾ ಮಕ್ಕಳ. ಸೊ ಕರೆಕ್ಟಾಗಿ ಬರೀಬೇಕು, ಎಲ್ಲ ಕ್ವಶನನ್ನು ಅಟೆಂಡ್ ಮಾಡಬೇಕು. 1 ಮಾರ್ಕ್ ಕ್ವಶನಿಗೆ ಮ್ಯಾಕ್ಸಿಮಮ್ 1 ನಿಮಿಷ ಅಥವಾ MCQಗೆ ಒಂದು 30 ಸೆಕೆಂಡ್ಸ್ ತೊಗೊಳೋದಕ್ಕೆ ಟ್ರೈ ಮಾಡಿ. ನಮ್ಮ 2 ಮಾರ್ಕ್ಸ್ ಕ್ವಶನಿಗೆ ಎಷ್ಟು ತೊಗೋತೀರಾ, 4 ನಿಮಿಷ ತೊಗೊಳ್ಳಿ. 5 ಮಾರ್ಕ್ಸ್ ಕ್ವಶನಿಗೆ ಅಂತ ಕೇಳಿದ್ರೆ ಒಂದು 8ರಿಂದ 10 ನಿಮಿಷ ತೊಗೊಳ್ಳಿ. ಅದೇ 3 ಮಾರ್ಕ್ಸ್ ಕ್ವಶನಿಗೆ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು 6 to 7 ಮಿನಿಟ್ಸ್ ತೊಗೋಬೇಕು. ಓಕೆ, ಇಷ್ಟನ್ನೆಲ್ಲ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಮೆಂಟಲ್ ಪೀಸ್ ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ, ಟೆನ್ಷನ್ ಆಗ್ತಿರುತ್ತೆ, ಪ್ರೆಷರ್ ಬಿಲ್ಡ್ ಆಗಿರುತ್ತೆ. ಲಾಸ್ಟ್ 3 ವೀಕ್ಸ್ 4 ವೀಕ್ಸ್ 2 ವೀಕ್ಸ್ 1 ವೀಕ್ಸ್ ಅಂತೆಲ್ಲ, ಓಕೆನಾ. ಸೊ ಮಕ್ಕಳ ರಿಲ್ಯಾಕ್ಸ್ ಆಗಿರಿ, ನಿಮ್ಮನ್ನು ನೀವು ನಂಬಬೇಕು, ಓಕೆನಾ. ಆರಾಮಾಗಿ ಒಂದು 7ರಿಂದ 8 ಅವರ್ ನಿದ್ದೆ ಮಾಡಿ, ಓಕೆನಾ. ನಿದ್ದೆ ಕಡಿಮೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಫೋಕಸ್ಡ್ ಆಗಿ ನೀವೇನು ಓದ್ತಿದ್ದೀರಾ ಅದನ್ನು ಕಲಿಯೋದಕ್ಕಾಗಲ್ಲ ಮಕ್ಕಳ. ಸೊ ಆರಾಮಾಗಿ 7 to 8 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ, ಜಾಸ್ತಿ ನೀರನ್ನು ಕುಡೀರಿ, ಹೈಡ್ರೇಟೆಡ್ ಆಗಿರಿ, ಓದೋದಕ್ಕೆ ಫೋಕಸ್ಡ್ ಆಗಿರುತ್ತೆ. ಹೆಲ್ದಿ ಫುಡ್ಡನ್ನು ತೊಗೋಬೇಕು, ಓಕೆನಾ. ಒಂದು 20 ಮಿನಿಟ್ಸ್ ಡೈಲಿ ಏನು ಮಕ್ಕಳ ಎಕ್ಸಸೈಸ್ ಮಾಡಿ, ಓಕೆನಾ. ಮೆಡಿಟೇಷನ್ ಮಾಡಿ, ವಾಕ್ ಮಾಡಿ, ಫ್ರೆಶ್ ಏರಲ್ಲಿ ಇರಿ, ಓಕೆನಾ. ಅವಾಗ ಸ್ವಲ್ಪ ಆ್ಯನ್ಸೈಟಿ ಎಲ್ಲ ಕಡಿಮೆ ಆಗುತ್ತೆ, ಓಕೆನಾ. ಟೆನ್ಷನ್ ಪ್ರೆಷರ್ ಏನೆಲ್ಲ ಬಿಲ್ಡ್ ಆಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಡೈಲಿ ಒಂದು ಸ್ವಲ್ಪ ಗೋಲನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ, ಇವಾಗ 4 ದಿನದಲ್ಲಿ ಒಂದು ಸಬ್ಜೆಕ್ಟ್ ಮುಗಿಸ್ಬೇಕು. ಸೊ ಪ್ಲ್ಯಾನ್ ಮಾಡಿ ಯಾವ ಥರ ಅದನ್ನು ಕಂಪ್ಲೀಟ್ ಮಾಡೋದು ಅಂತ, ಓಕೆನಾ. ನೆಕ್ಸ್ಟು ಏನಕ್ಕೆ ಓದ್ತಾ ಇದ್ದೀನಿ, ಲಾಸ್ಟ್ 25 ಅಥವಾ 30 ದಿನ ಇದೆ ಅಲ್ವಾ, ಇದು ಬಂದುಬಿಟ್ಟು SA1 ಎಕ್ಸಾಮ್ ಬರೆಯೋದಕ್ಕೆ. ಮತ್ತೆ ನನಗೆ ಚಾನ್ಸ್ ಸಿಗೋಲ್ಲ SA1 ಎಕ್ಸಾಮನ್ನು ಇನ್ನೊಂದು ಸಲ ಬರೆಯೋದಕ್ಕೆ. ಅಟ್ಲೀಸ್ಟ್ ನಿಮಗೆ ಬೋರ್ಡ್ ಎಕ್ಸಾಮು ಇನ್ನೂ ಒಂದು ಅಟೆಂಪ್ಟ್ ಅಂತ ಸಿಗುತ್ತೆ, ಬಟ್ SA1 ಎಕ್ಸಾಮ್ ನಿಮಗೆ ಇನ್ನೂ ಒಂದು ಅಟೆಂಪ್ಟ್ ಸಿಗೋಲ್ಲ ಮಕ್ಕಳ. ಸೊ
ಅಟೆಂಪ್ಟ್ ಇಲ್ಲ. ಸೊ ಫಸ್ಟು ಏನಿದೆ ಅದೇ ಒಂದು ಅಟೆಂಪ್ಟನ್ನು ಬೆಸ್ಟಾಗಿ ಬರೀಬೇಕು ಅಂತ ಅಂದ್ಕೊಂಡ್ಬಿಟ್ಟು ನಿಮ್ಮ ಮೈಂಡನ್ನು ಫಿಕ್ಸ್ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿ. ಓಕೆನಾ ಮಕ್ಕಳ? ಸೊ ನಿಮ್ಮನ್ನು ನೀವು ನಂಬಬೇಕು, ಜೊತೆಗೆ ನಾನು ಕೂಡ ನಿಮ್ಮನ್ನು ನಂಬ್ತೀನಿ. ಸೊ ಓದೋದಕ್ಕೆ ಶುರು ಮಾಡಿ ಮಕ್ಕಳ. ನೀವು 4 ತಿಂಗಳು ವೇಸ್ಟ್ ಮಾಡಿದ್ರು ಇಟ್ಸ್ ಓಕೆ, ಬಟ್ ಇವತ್ತಿಂದ ನೀವು ಫೋಕಸ್ಡಾಗಿ ಓದೋದಕ್ಕೆ ಶುರು ಮಾಡಬೇಕು. ಸೊ ಯಾವ ಥರ ನಿಮ್ಮ ಅರ್ಧವಾರ್ಷಿಕ ಎಕ್ಸಾಮನ್ನು ಪ್ಲ್ಯಾನ್ ಮಾಡಬೇಕು ಅಂತ ನಾನು ನಿಮಗೆ ಕೆಲವು ಕೀ ಟಿಪ್ಸ್ ಮತ್ತು ಸ್ಟ್ರಾಟಜೀಸ್ನ ಹೇಳ್ಕೊಟ್ಟಿದ್ದೇನೆ. ಸೊ ಇದೇ ಥರ ಫಾಲೋ ಮಾಡಿ ನಿಮ್ಮ ಏನು S7 ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.